ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನೊಂದವರ ಧ್ವನಿ. ಹಬ್ಬಬ್ಬಬ್ಬ, ಎಂಥ ಕಿರಾತಕರು ಇದ್ದಾರ್ರಿ, ಎಂಥ ಕದಿಮ್ರು ಇದ್ದಾರ್ರಿ ನಮ್ಮ ಬೆಂಗಳೂರಲ್ಲಿ. ಅದು ನಿಮಗೆಲ್ಲ ಗೊತ್ತಿರುತ್ತೆ, ನಾನು ಹೇಳ್ತಾ ಹೋಗ್ತೀನಿ, ನೀವು ಕೇಳಿ. ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿ ಲಕ್ಷ್ಮೀನಾರಾಯಣ್ ಆ್ಯಂಡ್ ಗ್ಯಾಂಗ್, ನಿಮಗೆ ಗೊತ್ತಿದೆ ಬೆಂಗಳೂರಲ್ಲಿ JP ನಗರ ಎಲ್ಲಿದೆ ಅಂತ. ನಮ್ಮ ವೀಕ್ಷಕರಿಗೆಲ್ಲ ಗೊತ್ತಿರುತ್ತೆ. ಅದೇ ಬೆಂಗಳೂರಿನಲ್ಲಿ JP ನಗರದಲ್ಲಿರುವಂತಹ 176, 177 ಸರ್ವೆ ನಂಬರ್. ಅದು 1 ಎಕರೆ ಅಲ್ಲ, 2 ಎಕರೆ ಅಲ್ಲ, ಹತ್ತತ್ರ 3 ಎಕರೆ. ಫೇಕ್ ಡಾಕ್ಯುಮೆಂಟ್ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ದು ಯಾರು? ಲಕ್ಷ್ಮೀನಾರಾಯಣ್ಗೆ. ಅಲ್ಲ ರೀ, ಗೋರ್ಮೆಂಟ್ ಜಾಗ ಎಲ್ಲೋ ಇರುತ್ತೆ ಅಂದ್ಬಿಟ್ಟು ಕಬಳಿಕೆ ಮಾಡಿಬಿಟ್ರೆ ಯಾರಿಗೆ ಕೇಳಬೇಕು? ಹಾಂ ಅಲ್ವಾ? ನೋಡಿ, 160 ಕೋಟಿ, 160 ರೂಪಾಯಿ ಅಲ್ಲ ರೀ, 160 ಕೋಟಿ, ಹತ್ತತ್ರ 160 ಕೋಟಿ, 1 ರೂಪಾಯಿ 2 ರೂಪಾಯಿ ಅಲ್ಲ. ಯಾರಿಗೆ ಕೇಳಬೇಕು ಇದನ್ನು? ನೋಡಿ, 15 ವರ್ಷದ ಹಿಂದೆಯೇ ಈ ವಿಚಾರವಾಗಿ ಕಂಪ್ಲೇಂಟ್ ಆಗಿತ್ತು ಲಕ್ಷ್ಮೀನಾರಾಯಣ್ ಆ್ಯಂಡ್ ಗ್ಯಾಂಗ್ ಮೇಲೆ. ಆದರೆ ಈಗಾಗಲೇ 15 ವರ್ಷದಿಂದನೂ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ಯಾವ ಅಧಿಕಾರಿನೂ ಇಲ್ಲ, ಯಾವ ಡಿಪಾರ್ಟ್ಮೆಂಟೂ ಇಲ್ಲ. ಅದೇ ಸುಲಭ ಮಾಡಿಕೊಂಡು, ಅದೇ ವಿಚಾರ ಸುಲಭ ಮಾಡಿಕೊಂಡು ಇದೇ ಲಕ್ಷ್ಮೀನಾರಾಯಣ್ ಆ್ಯಂಡ್ ಗ್ಯಾಂಗ್ 3 ಎಕರೆ ಜಮೀನ ಫೇಕ್ ಡಾಕ್ಯುಮೆಂಟ್ ಮಾಡ್ತಾರೆ. ಅದು ಯಾವ ಆಧಾರದ ಮೇಲೆ ಮಾಡ್ತಾರೆ ನಮಗಂತೂ ಗೊತ್ತಿಲ್ಲ. ಅದು ಗೊತ್ತಾಗಬೇಕಾಗಿರೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿರಬೇಕು ಒಳಗೆ ಏನು ನಡೀತಾ ಇರುತ್ತೆ ಅಂತ. ಸೊ ಈ ಸುದ್ದಿ ಕಂಡು ನಮ್ಮ BDA ಅಧಿಕಾರಿಯಾದಂತಹ ದಕ್ಷ ಅಧಿಕಾರಿ ಹನುಮಂತರಾಯ್ DOSP ಅಂತ, ಸೊ ಅವರು ಈ ಫೇಕ್ ನಡೀತಾ ಇರುವಂಥದ್ದು ಕಂಡು ಇಮ್ಮಿಡಿಯೇಟ್ FIR ಮಾಡಿಸ್ತಾರೆ. FIR ಮಾಡಿಸಿ ಎಷ್ಟು ದಿನ ಆಗಿಲ್ಲ, 1 ವಾರ ಆಗಿದೆ. 1 ವಾರ ಅಲ್ಲ ರೀ, 1 ದಿನಕ್ಕೇ FIR ಮಾಡಿಸಿದ ಮೇಲೆ ಅರೆಸ್ಟ್ ಮಾಡಬೇಕಾ ಬೇಡವಾ? ಯಾರು ಅರೆಸ್ಟ್ ಮಾಡಬೇಕು? ಪೊಲೀಸ್ ಡಿಪಾರ್ಟ್ಮೆಂಟ್ ಅರೆಸ್ಟ್ ಮಾಡಬೇಕು. ಆ್ಯಂಡ್ ನಮ್ಮ ಬೆಂಗಳೂರು ಕಮಿಷನರ್ ಏನ್ರಿ ಮಾಡ್ತಿದ್ದಾರೆ ನಮ್ಮ ಬೆಂಗಳೂರು ಕಮಿಷನರು? ಆಲ್ರೆಡಿ 15 ವರ್ಷ ಆಗಿದೆ ಕಂಪ್ಲೇಂಟ್ ಕೊಟ್ಟು, ಅದು ಬಿಡಿ, ಅದು ಸೆಕೆಂಡ್ರಿ. ಈಗ 1 ವಾರ ಆಗಿದೆ. ಒಬ್ಬ ಗೋರ್ಮೆಂಟ್ ಅಧಿಕಾರಿ, ದಕ್ಷ ಅಧಿಕಾರಿ ಹನುಮಂತರಾಯ್ DOSP ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಫೇಕ್ ಮಾಡಿರುವಂಥ ಲಕ್ಷ್ಮೀನಾರಾಯಣ್ ಅಂಡ್ ಗ್ಯಾಂಗ್ಗೆ FIR ಮಾಡಿಸಿದ್ರು ಕೂಡ ಇಲ್ಲಿವರೆಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದ್ದಾರೆ? ಕಾನೂನು ಕ್ರಮ ಯಾಕೆ ತಗೋತಾ ಇಲ್ಲ? ನಮ್ಮ ಯಕ್ಷ ಪ್ರಶ್ನೆ ಇದು. ಇಲ್ಲಿದೆ ಈ ಕುರಿತಾದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಾನು ಸಂಪೂರ್ಣಗೌಡ ಚಂದ್ರಶೇಖರ್. ಬೆಂಗಳೂರಿನ JP ನಗರದಲ್ಲಿ ಬರುವಂತಹ ಸರ್ವೆ ನಂಬರ್ 177/1 ಮತ್ತು 176/1 ಅಡಿಯಲ್ಲಿ BDAಗೆ ಸೇರಿದ ಜಮೀನನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಲಕ್ಷ್ಮೀನಾರಾಯಣ ಗ್ಯಾಂಗ್ ನಕಲಿ ಡಾಕ್ಯುಮೆಂಟ್ಸ್ ಗಳನ್ನ ಫೇಕ್ ಸೈನ್ ಬಳಸಿ ಸುಮಾರು 160 ಕೋಟಿ ಬೆಲೆ ಬಾಳುವ ಜಮೀನನ್ನ ಕೊಳ್ಳೆ ಹೊಡೆದಿದ್ದಾರೆ. DYSP ಹನುಮಂತರಾಯ ಅವರು ನೀಡಿದ ದೂರಿನ ಆಧಾರದ ಮೇಲೆ ಭೂ ಕಬಳಿಕೆ ಆರೋಪದಡಿ ರೆವಿನ್ಯೂ ಅಧಿಕಾರಿ ಲಕ್ಷ್ಮೀನಾರಾಯಣ ಸೇರಿದಂತೆ 5 ವಿರುದ್ಧ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲೇ FIR ದಾಖಲಾಗಿತ್ತು. ಆದ್ರೆ ಸರ್ಕಾರಿ ಅಧಿಕಾರದಲ್ಲಿರುವ ಆ 5 ವಿರುದ್ಧ FIR ದಾಖಲಾಗಿ 1 ವಾರ ಕಳೀತಾ ಬಂದ್ರು ಇದುವರೆಗೆ ಯಾವುದೇ ತನಿಖೆ ನಡೀತಾ ಇರೋದು ಕಂಡು ಬಂದಿಲ್ಲ. ತನಿಖೆ ಆದೇಶವನ್ನು ಹೊರಡಿಸಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಒಬ್ಬ ಉನ್ನತ ಅಧಿಕಾರಿ ದೂರು ಕೊಟ್ಟರು, ಪೊಲೀಸ್ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಇರೋದು ಸಾಕಷ್ಟು ಗುಮಾನಿಗಳಿಗೆ ದಾರಿ ಮಾಡಿಕೊಟ್ಟಿದೆ. ಆರೋಪಿಗಳಾದ ಲಕ್ಷ್ಮೀನಾರಾಯಣ, ಮಾರುತಿ ಕುಮಾರ್, ಪ್ರದೀಪ, ನಾಗರಾಜು ಸೇರಿದಂತೆ ಒಟ್ಟು 5 ಮೇಲೆ IPC ಸೆಕ್ಷನ್ಗಳ ಅಡಿ 420, 419, 465 ಮತ್ತು 468 ಸೇರಿದಂತೆ ಇನ್ನಿತರ ಅಡಿಯಲ್ಲಿ ಪ್ರಕರಣಗಳು ದಾಖಲು ಮಾಡಲಾಗಿದೆ. ಈ ಜಮೀನನ್ನ BDA 1994ರಲ್ಲಿಯೇ ಅಧಿಸೂಚನೆ ಹೊರಡಿಸಿ ಸ್ವಾಧೀನಪಡಿಸಿಕೊಂಡಿತ್ತು ಮತ್ತು 1996ರಲ್ಲಿ ಮೂಲ ವಾಸುದಾರರಿಗೆ ಪರಿಹಾರವನ್ನು ನೀಡಿತ್ತು. ಕೋರ್ಟ್ ಕೂಡ ಈ ಜಾಗ BDA ಸೇರಿದ್ದೆಂದು ಆದೇಶವನ್ನ ನೀಡಿತ್ತು. ಆದರೂ ಭೂಗಳ್ಳರು ನಕಲಿ GPA ದಾಖಲೆಗಳನ್ನ ಸೃಷ್ಟಿಸಿ ಈ ಜಾಗವನ್ನ ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಹೊಂಚು ಹಾಕಿದ್ದರು. ಹರ್ಷವರ್ಧನ್ ಎಂಬುವರು ಈ ಅಕ್ರಮದ ಬಗ್ಗೆ BDA ಆಯುಕ್ತರಿಗೆ ದೂರು ನೀಡಿದ್ರು. ಈ ದೂರನ್ನು ಆಧರಿಸಿ BDA ವೀಕ್ಷಣಾ ದಳದ DYSP ಹನುಮಂತರಾಯ ಅವರು ತನಿಖೆಯನ್ನ ನಡೆಸಿ ದಾಖಲೆಗಳು ನಕಲಿ ಎಂದು ಸಾಬೀತಾದ ಮೇಲೆ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸದ್ಯ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದು ಆರೋಪಿಗಳು ಬಂಧನದ ಭೀತಿಯಲ್ಲಿದ್ದಾರೆ.
ಇನ್ನು ಜೆಪಿ ನಗರದ 8ನೇ ಹಂತದ ಬಡಾವಣೆ ಅಭಿವೃದ್ಧಿಗೆ ಕೊತನೂರು ಸರ್ವೆ ನಂಬರ್ 176/1ರಲ್ಲಿನ 2 ಎಕರೆ 35 ಗುಂಟೆ ಜಮೀನು ಬಿಡಿಎ ಸ್ವಾಧೀನಪಡಿಸಿಕೊಂಡಿತ್ತು. ಅಲ್ಲದೆ ಈ ಜಮೀನು ಮೂಲಕ ಮಾಲೀಕರಾದಂತಹ ಮರಿಯಮ್ಮ ಅವರಿಗೆ ಭೂ ಪರಿಹಾರ ಸಹ ಸಂದಾಯವಾಗಿತ್ತು. ಆದ್ರೆ 2008ರಲ್ಲಿ ಮರಿಯಮ್ಮ ಗಂಡ ಫಾಲ್ಕನ್ ಅವರು ಮಾರುತಿ ಕುಮಾರ್ ಅವರಿಗೆ ದಾನ ನೀಡಿದಂತೆ ನಕಲಿ ದಸ್ತಾವೇಜು ಸೃಷ್ಟಿಸಿದ್ದರು. ಬಳಿಕ ಅದು ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿಯಾದಂತಹ LC ನಾಗರಾಜು ಅವರ ಮುಂದೆ ದಾವೆ ಸಲ್ಲಿಸಿ ತಮ್ಮ ಪರವಾಗಿ ಆದೇಶವನ್ನ ಮಾರುತಿ ಪಡೆದುಕೊಂಡಿದ್ದರು. ಈ ಮೂಲಕ ಜಮೀನಿಗೆ ದಾಖಲೆ ಸೃಷ್ಟಿಸಿಕೊಂಡು ಬಿಡಿಎ ಭೂಮಿಯನ್ನ ಕಬಳಿಸಿರುವುದು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ವಂಚನೆಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ, ಮಾರುತಿ ಕುಮಾರ್, HR ಪ್ರದೀಪ್ ಭಾಗಿಯಾಗಿದ್ದಾರೆ. ವಂಚಕರು ಸಲ್ಲಿಸಿದ್ದ ನಕಲಿ ದಾಖಲೆಯನ್ನ ಪರಿಶೀಲಿಸದೆ ಉಪವಿಭಾಗಾಧಿಕಾರಿಯಾಗಿದ್ದಂತಹ ನಾಗರಾಜು ಆದೇಶವನ್ನ ಹೊರಡಿಸಿ ಕರ್ತವ್ಯ ಲೋಪವೆಸಗಿದ್ದಾರೆ. ಹೀಗಾಗಿ 4 ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಡಿವೈಎಸ್ಪಿ ಹನುಮಂತರಾಯ ಆಗ್ರಹಿಸಿದ್ದಾರೆ. ಇನ್ನು IAM ಬಹುಕೋಟಿ ಹಗರಣದಲ್ಲಿ ನಾಗರಾಜ್ ಸಂಕಷ್ಟಕ್ಕೆ ಒಳಗಾಗಿದ್ದ. ಈ ಪ್ರಕರಣದ ಬಳಿಕ ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿ ಪಡೆದು 2023ರಲ್ಲಿ ಮಧುಗಿರಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪರಾಜಿತನಾಗಿದ್ದ. ಸರ್ವೆ ನಂಬರ್ 177/1 ಮತ್ತು 176/1ರಲ್ಲಿ ಬರುವಂತಹ ಜಮೀನನ್ನ ಈ ಭೂಮಾಫಿಯಾ ಕಳ್ಳರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ವಶ ಮಾಡಿಕೊಂಡಿದ್ದಾರೆ. ಜನರ ತೆರಿಗೆಯ ದುಡ್ಡಿನಲ್ಲಿ ಅಧಿಕಾರಿಗಳು 160 ಕೋಟಿ ಸರ್ಕಾರದ ಆಸ್ತಿಗೆ ಕನ್ನ ಹಾಕಿದ್ದಾರೆ. ಇಷ್ಟಾದರೂ ಕೂಡ ಪೊಲೀಸ್ ಇಲಾಖೆಯಾಗಿರಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ? ಇವರುಗಳ ಹಿಂದೆ ಪ್ರಭಾವಿ ನಾಯಕರುಗಳು ಇದ್ದಾರಾ ಅನ್ನೋದು ಗೊತ್ತಾಗಬೇಕಿದೆ. ಅಲ್ಲದೆ ಗ್ರೇಟರ್ ಬೆಂಗಳೂರು ಅನ್ನೋ CM DCM ಇಂತಹ ವಿಚಾರಗಳು ಗೊತ್ತಿಲ್ಲದೆ ಹಾಗೇನೇ ಇರೋದಿಲ್ಲ. ಇಷ್ಟಾದರೂ ಇದರ ಮೇಲೆ ಕ್ರಮ ಯಾಕಿಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ, ಅಧಿಕಾರಿಗಳ ವಲಯದಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ. ಇಂತಹವರನ್ನೆಲ್ಲ ಬಂಧಿಸಿ ಜೈಲುಗಟ್ಟಿ ಸರ್ಕಾರಕ್ಕೆ ನ್ಯಾಯ ಸಿಗುವಂತೆ ಮಾಡಬೇಕು. ಇಂತಹವರು ಇಲಾಖೆಯ ಯಾವುದೇ ಹುದ್ದೆಯಲ್ಲಿದ್ರೂ ಭ್ರಷ್ಟತೆ ಅನ್ನೋದು ತಾಂಡವವಾಡೋದು ಬಿಡೋದಿಲ್ಲ. ಈ ಬಗ್ಗೆ ಸಂಪೂರ್ಣ ನ್ಯೂಸ್ನಲ್ಲಿ ವರದಿ ಬಿತ್ತರವಾಗಿತ್ತು. ಆ 5 ಆರೋಪಿಗಳ ಮೇಲೆ ಕ್ರಮ ಕೈಗೊಳ್ಳುವವರೆಗೂ ಸುದ್ದಿ ಪ್ರಸಾರ ನಿಲ್ಲೋದಿಲ್ಲ. ಒಟ್ಟಿನಲ್ಲಿ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತು ಆ 5 ಆರೋಪಿಗಳ ಮೇಲೆ ಕ್ರಮ ಕೈಗೊಂಡು ಸರಿಯಾದ ಶಿಕ್ಷೆ ನೀಡಬೇಕಾಗಿದೆ. ನ್ಯೂಸ್ ಬ್ಯೂರೋ, ಸಂಪೂರ್ಣ ನ್ಯೂಸ್, ಬೆಂಗಳೂರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.